ಕಿಲೋಮೀಟರ್ ಹೋಗ್ತಾ ಇದ್ರಿ, ಆದ್ರೆ ಈಗ ದಿನಕ್ಕೆ 10,000 ಕಿಲೋಮೀಟರ್ ಹೋಗ್ತೀವಿ, ಗೊತ್ತಾ? ಕಾಲಕ್ಕೆ ತಕ್ಕಂಗೆ ಆಚಾರ ವಿಚಾರಗಳು ಬದಲಾಗ್ಬೇಕು. ನೋಡು, ನೀನೇನ್ ಮಾಡ್ತೀಯೋ ಗೊತ್ತಿಲ್ಲ. ದೀಪಾವಳಿ ದಿನ ಹೊಸ ಬಟ್ಟೆ ಹಾಕೊಂಡು ಪಟಾಕಿ ಹೊಡಿಬೇಕು. ನಿಮಗೆ ಯಾವ ಪಟಾಕಿ ಬೇಕು ಹೇಳಿ? ನಂಗೆ ಲಕ್ಷ್ಮಿ ಪಟಾಕಿ, ಆಟಮ್ ಬಾಂಬು, 1000 ವಾಲ, 10,000 ವಾಲ ಎಲ್ಲ ಬೇಕು. ಅಷ್ಟೇ ತಾನೇ? ಈಗ ನೋಡಿ, ಲಕ್ಷ್ಮಿ ಪಟಾಕಿ ಬೇಕು ಅಂದ್ರಲ್ಲ, 1000 ವಾಲ, 10,000 ವಾಲ. ರಾಕೆಟ್ ಬೇಕಾ? ಹೆಂಗೆ? ಈಗ ಎಲ್ಲ ಮೊಬೈಲಲ್ಲೇ. ಮಗನು ಮೊಬೈಲಲ್ಲೇ ಇಟ್ಬಿಡ್ರೆ ಮೊಬೈಲ್ಗೆ ಬಾನಂತನ ಮಾಡ್ಬಿಡಿ. ಲೇ, ಫೋಟೋದಲ್ಲಿ ಊಟ ನೋಡ್ರೆ ಹೊಟ್ಟೆ ತುಂಬುತ್ತಾನೆ, ಅದೆಲ್ಲ ಗೊತ್ತಿಲ್ಲ. ನಿಜವಾದ ಪಟಾಕಿ ಬೇಕು. ನಿಜವಾದ ಪಟಾಕಿ ಸಿಡಿದ್ರೆ ಕೈ ಕಾಲ್ ಗಾಯ ಆಗುತ್ತೆ. ಪಟಾಕಿ ಕೊಟ್ಟಿಲ್ಲ ಅಂದ್ರೆ ನನ್ನ ಮನೆನ ಬ್ಲಾಸ್ಟ್ ಮಾಡ್ಬಿಡ್ತೀನಿ. ಹೆಂಗ್ ಮಾಡ್ತೀಯಾ? ಗ್ಯಾಸ್ ಸಿಲಿಂಡರ್ ಅನ್ಸ್ಬಿಡ್ತೀನಿ. ನಾರಾಯಣ ನಾರಾಯಣ. ರೀ, ನಮ್ ಜಗಳ ಅವಾಗ್ಲಿಂದ ಕೇಳಿಸ್ತಾ ಇಲ್ವಾ? ಕೇಳಿಸ್ತು, ನಾನು ಈ ಮನೇಲೇ ಇದ್ದೀನಿ. ಏನು ಪಟಾಕಿ ಹೊಡಿಯಲ್ಲ ಅಂತಳಲ್ಲ ಈ ದರಿದ್ರ? ಅಮ್ಮ, ಇವಳು ದರಿದ್ರಲ್ಲ. ಎಲ್ಲಿ ನಿನ್ನಿಂದ ನನ್ನನ್ನು ಇವಳು ದೂರ ಮಾಡ್ತಾಳೋ ಅನ್ನೋ ನಿನ್ನೊಳಗೆ ಭಯ ಇದೆಯಲ್ಲ, ಆ ಭಯ ದರಿದ್ರ. ಅದಕ್ಕೆ ಹೇಳಿದ್ದು ನಂಗೆ ಮದುವೆನೇ ಬೇಡ ಅಂತ. ಆದರೆ ನೀನೇ ಒತ್ತಾಯ ಮಾಡಿ ಒಂದು ಮದುವೆ ಆಗುವ ಅಂದೆ, ನಿಂಗೊಂದು ಹೆಣ್ಣಿರ್ಲಿ ಅಂತ. ಈಗ ನೀನೇ ದೂರ ಮಾಡಿದ್ರೆ ಹೆಂಗೆ? ಒಂದು ವಿಷಯ ಹೇಳ್ತೀನಿ ಕೇಳಮ್ಮ. ನಂಗೆ ಇವಳು ಮುಖ್ಯ, ನೀನು ಮುಖ್ಯ, ಇದೇ ಸತ್ಯ. ಒಬ್ಬ ಮಗನಾಗಿ ನಾನು ನಿನ್ನ ನೋಡ್ಕೊಳ್ಳೋದು ಹೇಗೆ ನನ್ನ ಕರ್ತವ್ಯನೋ, ಹಾಗೆ ಒಬ್ಬ ಗಂಡನಾಗಿ ಅವಳನ್ನು ನೋಡೋದು ನನ್ನ ಕರ್ತವ್ಯನೋ. ನಾನು ನಿನ್ನ ಹತ್ರ ತಪ್ಪು ಮಾಡ್ಬೋದು, ನಿನ್ನ ತಾಯಿ ನನ್ನನ್ನು ಕ್ಷಮಿಸ್ತೀಯ. ಆದರೆ ಒಬ್ಬ ಗಂಡನಾಗಿ ನಾನು ತಪ್ಪು ಮಾಡಿದ್ರೆ ನಿನ್ನ ಮಗನ ಹೀಗೆ ಸಾಕಿದ್ಯಾ ಅಂತ ಎಲ್ರು ಬೈತಾರೆ. ಅವಳ ಬಗ್ಗೆ ನೀನು ತಪ್ಪು ತಿಳ್ಕೊಂಡಿದ್ಯಮ್ಮ. ಅವಳು ತುಂಬ ಒಳ್ಳೆ ಹುಡುಗಿ, ನಿನ್ನ ಮೇಲೆ ಭಯ ಮರ್ಯಾದೆ ಎಲ್ಲ ಇದೆ. ಹೊಂದ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಕೊಡು. ಹೌದು ಅತ್ತೆ, ನಾನು ಯಾವತ್ತೂ ನಿಮ್ಮನ್ನ ನಿಮ್ಮ ಮಗನ್ನ ದೂರ ಮಾಡೋಲ್ಲ. ನಿಮ್ಮ ಜೊತೆಲಿ ಇರಕ್ ತಾನೇ ನಿಮ್ಮನೆಗೆ ಬಂದಿರೋದು. ಮೇಲಾಗಿ ದೀಪಾವಳಿ ಅನ್ನೋದು ಜೀವನದ ಕತ್ಲಿಂದ ಬೆಳಕು ಕಡೆ ನಡೆಸೋ ಹಬ್ಬ ಆಗ್ಬೇಕೆ ಹೊರತು ಆಡಂಬರ ಅಲ್ಲ ಅಂತ ಹೇಳೋಕ್ ಬಂದೆ. ಅದು ಏನೇನೋ ಆಗೋಯ್ತು. ಏನೋ ವಯಸ್ಸಲ್ಲಿ ದೊಡ್ಡೋಳಾದ್ರೂ ನಾನು ಚಿಕ್ಕೋಳ್ ತರ ನಡ್ಕೊಂಡೆ. ನೀವೆಲ್ಲ ಚಿಕ್ಕೋರಾದ್ರೂ ನನ್ನ ಕಣ್ಣ ತಿಳಿಸಿದ್ರಿ. ಲೋ ಮಗ್ನೆ, ಏನೋ ವಯಸ್ಸು ಆಗ್ತಾ ದೊಡ್ಡೋರು ಮಕ್ಳಾಗ್ತಾರಂತೆ. ನನ್ನ ನಿನ್ ಮಗಳು ಅನ್ಕೊಂಡು ನನ್ನ ಖುಷಿಗೆ ಒಂದೇ ಒಂದು ಸುಸುರ್ ಬರ್ತಿ ಪ್ಯಾಕೆಟ್ ತಗೊಂಬಾರೋ. ಎಲ್ರು ಒಟ್ಟಿಗೆ ಖುಷಿಯಾಗಿ ಹಬ್ಬ ಮಾಡೋಣ.